ಡಬಲ್ ಟಿವಿ ನಾನು ನಿಕೇಶ್ ಕೊಠಾರಿ ಇವತ್ತಿನ ಮಹತ್ವದ ಬೆಳವಣಿಗೆ ಎನ್ನುವಂತೆ ಆಗಿರುವಂತದ್ದು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತಿದೆ ಈ ಹಿಂದಿನ ದಿನಮಾನಗಳಲ್ಲಿ ಬಿಜೆಪಿ ಸರ್ಕಾರ ಇದೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹೇಳಿರುವಂತ ಮಾತೇನು ಸರ್ವ ಜನಾಂಗದ ಶಾಂತಿಯ ತೋಟ ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಒಂದು ಗಿಡ ಒಳ್ಳೆ ರೀತಿಯಿಂದ ಬೆಳೆದು ಬಿಟ್ಟು ಹಣ್ಣು ಕಾಯಿ ಹೂಗಳನ್ನು ಬಿಡೋದು ಬಿಟ್ಟು ಕ್ರಿಮಿ ಕೀಟ ಸೊಳ್ಳೆ ಪಳ್ಳೆ ಎಲ್ಲವೂ ಕೂಡ ಉತ್ಪಾದನೆ ಆಗ್ತಾ ಇದೆ ಇದಕ್ಕೆ ಕಾರಣ ಯಾರು ಈ ಕ್ರಿಮಿ ಕೀಟಗಳು ಬೆಳೆಯುವಂತ ನಿಟ್ಟಿನಲ್ಲಿ ಇದಕ್ಕೆ ಪ್ರೋತ್ಸಾಹ ಮಾಡ್ತಾ ಇರುವಂತ ಜನ ಹೇಳಿ ಯಾರು ಹಾಗಾದ್ರೆ ಯಾವ ರಾಜಕೀಯ ನಾಯಕರು ಯಾವ ಪಕ್ಷ ಇಷ್ಟೆಲ್ಲ ಸಪೋರ್ಟ್ ಇಲ್ಲ ಈ ರೀತಿಯಾಗಿ ಕಲ್ಲು ತೂರಾಟ ಮತ್ತೊಂದಾಗುತ್ತಾ ಏನ್ ಧೈರ್ಯ ಅವರಿಗೆ ಬಂಡ ಧೈರ್ಯ ಅಲ್ಲದೆ ಇನ್ನೇನಿದು ಒಂದು ಧಾರ್ಮಿಕ ಕಾರ್ಯಕ್ರಮ ವರ್ಷಕ್ಕೆ ಒಂದ್ಸತಿ ಬರುವಂತ ಗಣೇಶ ಚತುರ್ಥಿ ಆ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಇಂತಹ ಒಂದು ಅನಾಹುತ ಆಗುತ್ತೆ ಇಂತಹ ಒಂದು ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದೆ ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಹಾಗಾದ್ರೆ ಇಂಟೆಲಿಜೆನ್ಸ್ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾದ್ರೆ ಒಂದು ವ್ಯವಸ್ಥೆಯನ್ನ ನೀಟಾಗಿ ಪಾಲನೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಬೇಕಿಂತದಲ್ಲ ನಿಮ್ಗೆ ಏನಕ್ಕೆ ಬೇಕು ನೋಡಿ ಒಂದು ಚತುರ್ಥಿ ಬರುತ್ತೆ ಗಣೇಶ ಚತುರ್ಥಿ ಉತ್ಸವ ಮಾಡ್ಬೇಕಂದ್ರೆ ಒಂದು ಡಿಜೆ ಹಾಕ್ಬೇಕಂತ ಹೇಳಿದ್ರೆ ಪರ್ಮಿಷನ್ ಕೇಳಬೇಕು ಇವ್ರ ಹತ್ರ ಎಲ್ಲ ಡಿಜೆ ಹಾಕ್ಬೇಕಂದ್ರೆ ಪರ್ಮಿಷನ್ ಕೇಳಬೇಕು ಇವಾಗ ಏಕಾಏಕಿ ದಾಳಿ ಮಾಡ್ತಾರೆ ಲಾಠಿ ಚಾರ್ಜ್ ಮಾಡ್ತಾರೆ ಒಂದು ಹೆಣ್ಣು ಮಗುವಿನ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಅದು ಕಾನೂನು ವ್ಯವಸ್ಥೆಯಲ್ಲಿ ಅಧಿಕಾರ ಕೊಟ್ಟವರು ಲೇಡಿ ಕಾನ್ಸ್ಟೇಬಲ್ ಎಲ್ಲಿದ್ರು ಹಾಗಾದ್ರೆ ಲಾಠಿ ಚಾರ್ಜ್ ಅಂತ ಹೇಳಿದ್ ಬಿಟ್ರೆ ಏಕಾಏಕಿ ಲಾಠಿ ಚಾರ್ಜ್ ಮಾಡಬಹುದಾ ಉದ್ರಿಕ್ತ ಗುಂಪು ಕ್ರಿಯೇಟ್ ಆಗುವಂತ ನಿಟ್ಟಿನಲ್ಲಿ ಮಾಡಿರುವಂತ ಯಾರು ಹಾಗಾದ್ರೆ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಪ್ಲೇ ಮಾಡಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಿದ ಆರೋಪ ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ಯ ಧರ್ಮೀಯರು ಕಲ್ಲು ತೂರಿದ ಆರೋಪ ಮದ್ದೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು ಚೆನ್ನೇಗೌಡ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶ ವಿಘ್ನ ವಿನಾಶಕ ಪ್ರತಿ ವರ್ಷ ಬಂದಾಗ್ಲೂ ಕೂಡ ಈ ವಿಘ್ನ ವಿನಾಶಕನಿಗೆ ವಿಘ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣಕರ್ತರು ಯಾರು ಹಾಗಾದ್ರೆ ಇದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ಹಾಗಾದ್ರೆ ಬೇರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಮಾತಾಡುತ್ತೆ ಇಂಟೆಲಿಜೆನ್ಸ್ ಸರಿ ಇಲ್ಲ ಮತ್ತೊಂದು ಮಗದೊಂದು ಅಂತ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಹೇಳುವವರು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಲ್ಲು ತೂರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ವಾ ಹಾಗಾದ್ರೆ ಮೆರವಣಿಗೆ ತೆರಳ್ತಾ ಇದ್ದ ವೇಳೆ ಕಲ್ಲು ತೂರಾಟ ನಡೆದು ಹೋಗಿದೆ ಗಣೇಶ್ ಮೂರ್ತಿ ಮೇಲೆ ಕಲ್ಲು ತೂರಿರುವಂತಹ ಕಿಡಿಗೇಡಿಗಳು ಅದು ಯಾವನೇ ಆಗಿರ್ಲಿ ಬೇಕಾದ್ರೆ ಅಂತಹ ಒಂದು ಕಲ್ಲು ತೂರಾಟವನ್ನು ನಡೆಸಿರುವಂತಹ ಕಿಡಿಗೇಡಿಗಳನ್ನ ಬದ್ದು ಒಳಗಡೆ ಹಾಕ್ಬೇಕು ಯಾರೇ ಆಗಿರ್ಲಿ ಬೇಕಾದ್ರೆ ಸುಖ ಸುಮ್ನೆ ಬೇಕಾಬಿಟ್ಟಿಯಾಗಿ ಇವರು ಮಾಡಿದೆಲ್ಲವೂ ಕೂಡ ಚಂದ ಅಂತ ಹೇಳ್ಕೊಂಡು ಕುತ್ಕೊಳ್ಳಕ್ಕಾಗತ್ತಾ ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದು ಹೋಯ್ತು ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಮೆರವಣಿಗೆ ಹಾಕೊಂಡು ಆ ಗಣೇಶವನ್ನ ಮುಳುಗಡೆ ವಿಸರ್ಜನೆ ಮಾಡ್ತಾರೆ ಆದ್ರೆ ಅಲ್ಲಿ ವಿಸರ್ಜನೆ ಆಗಿಲ್ಲ ಬೆಂಗಳೂರಲ್ಲಿ ಸೀದಾ ತಗೊಂಡೋಗಿ ಗಣೇಶನ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರು ಗಣೇಶನ ಇಂಥ ಒಂದು ದೌರ್ಭಾಗ್ಯ ಹಾಗಾದ್ರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಹಾಗಾದ್ರೆ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಹೇಳ್ತಾರಲ್ಲ ಕೋಮು ಗಲಭೆ ಉಂಟಾಗೋ ಕಾರಣ ಯಾರು ಬೇಕಾಬಿಟ್ಟಿಯಾಗಿ ಕಲ್ಲು ತೂರಾಟ ನಡೆಸೋಕೆ ಕಾರಣಕರ್ತರು ಯಾರು ಅದ್ ಯಾವನೇ ಆಗಿರ್ಲಿ ಬೇಕಾದ್ರೆ ಒದ್ದು ಒಳಗಡೆ ಹಾಕೋ ಯೋಗ್ಯತೆ ಇಲ್ವಾ ಹಾಗಾದ್ರೆ ಯಾರೋ ಬಂದುಬಿಟ್ಟು ತನ್ನ ಮಕ್ಕಳು ಈ ತರ ಮಾಡ್ಬಿಟ್ರು ಅಂತ ಕ್ಷಮೆ ಕೇಳಿದ್ರೆ ಬಿಟ್ಬಿಡ್ತಾರ ಹಾಗಾದ್ರೆ ನಾಳೆ ಇಂಥವ್ರ ಮೇಲೆ ಕೇಸ್ ಹಾಕಿದ ತಕ್ಷಣ ಒಳಗಡೆ ಜೈಲಿಗೆ ಹೋದ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇಲ್ ಕೊಡೋಕೆ ಬಂದ್ ನಿಂತ್ಕೊಂತಾರೆ ಅಂತ ಆರೋಪಿಗಳೇ ಬೇಲ್ ಕೊಡೋಕೆ ಬಂದ್ ನಿಂತ್ಕೊಳ್ತಾರೆ ಇಂಥವ್ರಿಗೆಲ್ಲ ಸಹಾಯಕ್ಕೆ ಎಷ್ಟು ಜನ ಇರ್ತಾರೆ ಆ ಬೇಲ್ ಕೊಡ್ಸೋಕ್ ಬರ್ತಾರಲ್ವಾ ಅವ್ರನ್ನ ಒಳಗಡೆ ಹಾಕ್ಬೇಕು ಇವ್ರದ್ದು ಒಂದು ಸರ್ಕಾರ ಮುಗ್ದು ಇನ್ನೊಂದು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಇರುತ್ತಲ್ಲ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳೋದು ಇಂಥ ಕಲ್ಲು ತೂರಾಟ ನಡೆಸ್ತಾ ಇರುವಂತ ಖಮಂಗಿಗಳು ಇವರಲ್ಲ ಒಂದು ಗಣೇಶ ಚತುರ್ಥಿಯನ್ನ ನೆಮ್ಮದಿಯಾಗೂ ಮಾಡೋಕ್ ಬಿಡದೆ ಹಾಳು ಮಾಡ್ತಿರಲ್ರಿ ನೀವು ಏನು ಹೇಳ್ಬೇಕು ಇದಕ್ಕೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಎಲ್ಲಿದೆ ಹೂ ಹಣ್ಣು ಎಲ್ಲಿದೆ ಬರೀ ಕ್ರಿಮಿಗಳು ಹುಟ್ಕೊಂಡ್ ಬಿಟ್ಟಿದ್ವಲ್ಲ ಇವರು ನೋಡಿ ಈಗ ಕಲ್ಲು ತೂರಾಟ ನಡೆಸಿರುವಂತವ್ರು ಯಾರು ಇಲ್ಲಿಗ ಫಸ್ಟ್ ಕಲ್ಲು ಹೊಡೆದಿರುವಂತ ಪ್ರಾಣಿಗಳು ಯಾವುದು ಮೃಗಗಳು ಯಾರು ಒದ್ದು ಒಳಗಡೆ ಹಾಕಬೇಕು ಇನ್ನು ನಿಂತ್ಕೊಳ್ಳೋಕ್ಕಾಗಬಾರ್ದು ಕೂತ್ಕೊಳ್ಳೋಕ್ಕಾಗಬಾರ್ದು ಹಾಗೆ ಮಾಡಬೇಕು ಕೋಮು ಪ್ರಚೋದನೆ ಇಂಥದೆಲ್ಲ ಮುಂದಿನ ದಿನಗಳೆಲ್ಲ ಆಗ್ತಾ ಇದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಇಂಥ ಅಯೋಗ್ಯರು
ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಾರೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಇಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಗೂಂಡಾ ಕಾಯ್ದೆ ಜಾರಿ ಮಾಡಬೇಕು. ಒಳಗಡೆ ಹಾಕಿದ್ರೆ ಮತ್ತೆ ಹೊರಗಡೆ ಬಿಡ್ಲೇಬಾರ್ದು ಇವ್ರನ್ನ. 1 ವರ್ಷ ಇನ್ನೊಂದು ಗಣೇಶ ಚತುರ್ಥಿ ಬರೋ ತನಕ ಹೊರಗಡೆನೆ ಬಿಡಬಾರ್ದು, ಒಳಗಡೆನೆ ಇರಬೇಕಾಗತ್ತೆ ಇವರು. ಆಮೇಲೆ ಬುದ್ಧಿ ಬರುತ್ತೆ. ಮಾತೆತ್ತಿದ್ರೆ ಕಾಂಗ್ರೆಸ್ ಅವರು ಹೇಳ್ತಾರಲ್ಲ, ರಾಜಕಾರಣಿಗಳು ಸರ್ವ ಜನಾಂಗದ ಶಾಂತಿಯ ತೋಟ, ನಾವೆಲ್ಲರೂ ಕೂಡ ಎಲ್ಲ ಧರ್ಮಗಳನ್ನ ಪಾಲನೆ ಮಾಡ್ತೀವಿ, ವಿಚಾರ ವಿನಿಮಯಗಳನ್ನ ಪಾಲನೆ ಮಾಡ್ತೀವಿ, ವಿಚಾರಧಾರೆಗಳನ್ನು ಕೂಡ ದಾರಿ ಎರೆದು ಕೊಡ್ತೀವಿ ಅಂತ ಹೇಳ್ಕೊಂಡು ಒಂದು ಗಣೇಶ ಚತುರ್ಥಿಯನ್ನ ನೆಮ್ಮದಿಯಿಂದ ಮಾಡೋಕೆ ಬಿಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಅಂದ್ರೆ ಹಿಂದೂ ಧರ್ಮೀಯರು ಅಷ್ಟೊಂದು ಕಡೆಗಣನೆ ಆಗ್ಬಿಟ್ರ. ಹಾಗಾದ್ರೆ ಸುಖ ಸುಮ್ಮನೆ ಯಾವುದೋ ಒಂದು ಕ್ಷೇತ್ರದ ಮೇಲೆ ಅಪವಾದ ಮಾಡೋದು, ಇದು ಯಾವುದೋ ಒಂದು ಗಣೇಶ ಚತುರ್ಥಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕಲ್ಲು ತೂರಾಟ ಮಾಡೋದು. ಹಾಗಾದ್ರೆ ಬೇರೆ ಬೇರೆ ಕಾರ್ಯಕ್ರಮ ಆಯ್ತು, ಮೊನ್ನೆ ಈದ್ ಮಿಲಾದ್ ಆಯ್ತು, ಯಾರು ಬಂದು ಕಲ್ಲು ತೂರಾಟ ನಡೆಸಿದ್ರಾ? ಹಾಗಾದ್ರೆ ಆ ಧರ್ಮೀಯರು, ಅನ್ಯ ಕೋಮಿನ ಧರ್ಮೀಯರು ಮುಖಂಡರು ಏನ್ ಮಾಡ್ತಿದ್ದಾರೆ? ಒಂದು ಸ್ವಲ್ಪನೂ ಬುದ್ಧಿ ಹೇಳೋಕ್ಕಾಗಲ್ವಾ ಇಂಥವ್ರಿಗೆಲ್ಲ ಬುದ್ಧಿ ಹೇಳೋಕ್ಕಾಗಲ್ವಾ? ಹಾಗಾದ್ರೆ ಇನ್ನೊಂದು ಧರ್ಮದ ಮೇಲೆ ಪ್ರಹಾರ ಮಾಡಿ ಅಂತ ಹೇಳೋದೇ ಧರ್ಮದ ವಿಚಾರಧಾರೆಗಳ? ಹಾಗಾದ್ರೆ ಇನ್ನೊಂದು ಧರ್ಮದ ಮೇಲೆ ಪ್ರಹಾರ ಮಾಡಿ ಅಂತ ಹೇಳೋದೇ ಒಂದು ವಿಚಾರಧಾರಣೆ? ಹಾಗಾದ್ರೆ ಅದೇನೋ ಒಂದು ಧರ್ಮ ಕಲಿಸ್ಕೊಡೋದು? ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಾಟ ಮಾಡೋದು. ಸಾಗರದಲ್ಲಿ ಒಬ್ಬ ಎಂಜಲು ಉಗ್ದಿದ್ದಾನೆ, ಅಯೋಗ್ಯ ಅವನು, ಅನ್ಯ ಕೋಮಿನವನು ಎಂಜಲು ಉಗ್ದಿದ್ದಾನೆ ಸಾಗರದಲ್ಲಿ. ಇಂಥ ಪ್ರಕರಣಗಳು ದಿನನಿತ್ಯ ಆಗ್ತವೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ. ಸೊ ಇದಕ್ಕೆಲ್ಲ ಯಾರು ಹೊಣೆ? ಹಾಗಾದ್ರೆ ನೇರವಾಗಿ ಸರ್ಕಾರನೇ ಹೊಣೆ. ಎಲ್ಲಿದ್ರು ಅಲ್ಲಿನ MLA KM ಉದಯ್ ಅವರು ಏನ್ ಹೇಳ್ತಾರೆ? ಬನ್ನಿ ಮಾತಾಡಿ. ನಾಳೆ ಇಂಥವ್ರಿಗೆಲ್ಲ ಬೇಲ್ ಕೊಡ್ಸೋಕ್ ಹೋಗ್ತಾರೆ, ಒಂದಿಷ್ಟು ಜನ ಮುಖಂಡರು ಹೋಗ್ಕೊಂಡು ಬೇಲ್ ಕೊಡ್ಸೋಕ್ ಹೋಗ್ತಾರೆ ಇಂಥವ್ರಿಗೆಲ್ಲ, ಅಯೋಗ್ಯರಿಗೆಲ್ಲ. ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ? ಮಾತೇತರ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಈ ತರ ಅನಾಹುತ ಆದ್ರೆ ಕೇಳ್ತಾರಲ್ಲ ಕಾಂಗ್ರೆಸ್ ನಾಯಕರು. ಪ್ರಿಯಾಂಕ್ ಖರ್ಗೆ ಅವರೇ, ಏನ್ ಮಾಡ್ತಾ ಇದೆ ನಿಮ್ಮ ಸರ್ಕಾರ? ಮಾತೇತರ ಯಾವ್ದೋ ಧರ್ಮದೋ ಮತ್ತೊಂದು ಅಂತ ಬಂದು ಟ್ವೀಟ್ ಮಾಡ್ತೀರಾ? ಟ್ವೀಟ್ ಮಾಡಿ. ಇವಾಗ ಏನ್ ಟ್ವೀಟ್ ಮಾಡ್ತೀರಾ? ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಅನ್ಯ ಕೋಮಿನವರು ಬಂದ್ಬಿಟ್ಟು ನೆಮ್ಮದಿಯಾಗಿ ಹೋಗ್ತಾ ಇರುವಂತ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ. ಇವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ಕಠಿಣ ಕ್ರಮ ಅಂದ್ರೆ ಏನು? ಬನ್ನಿ ಟ್ವೀಟ್ ಮಾಡಿ. ನೋಡಿ, ಏಕಾಏಕಿ ದುಡ್ಕೊಂಡು ಹೋಗ್ತಾರೆ, ಹೊಡಿತಾರೆ. ಆ ಮಹಿಳೆ ಇದಾರಲ್ಲ, ಆ ಪಿಂಕ್ ಕಲರ್ ಚೂಡಿ ಹಾಕೊಂಡಿರೋ ಮಹಿಳೆ ಮೇಲೆ ಒಬ್ಬ ಕಾನ್ಸ್ಟೇಬಲ್ ಲಾಠಿ ಬೀಸ್ತಾನೆ. ಯಾರು ಕೊಟ್ಟಿದ್ದು ಅಧಿಕಾರ? ಲಾಠಿ ಬೀಸುವಂತ ಅಧಿಕಾರ ಮಹಿಳಾ ಕಾನ್ಸ್ಟೇಬಲ್ ಇಲ್ವಾ? ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಷ್ಟೊಂದು ಹಾಗಾದ್ರೆ ದೌರ್ಬಲ್ಯನ? ಹಾಗಾದ್ರೆ ಮಹಿಳಾ ಕಾನ್ಸ್ಟೇಬಲ್ಗಳು ಇಲ್ವಾ? ಕರೀರಿ ಪೋಸ್ಟ್. ನಾಳೆ ಒಂದಿಷ್ಟು ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಆಗುತ್ತೆ. ಎಷ್ಟು ಜನರು ಕನಸಿದೆ ಪೊಲೀಸ್ ಅಧಿಕಾರಿಗಳು ಆಗ್ಬೇಕು ಅಂತ. ಕರೀರಿ ನಿಮ್ ಯೋಗ್ಯತೆಗೆ. ಸುಖ ಸುಮ್ಮನೆ ಏಕಾಏಕಿ 60-70 ಜನರ ಗುಂಪು ಬಂದು ಏಕಾಏಕಿ ದಾಳಿ ನಡೆಸಂಗ್ ದಾಳಿ ಮಾಡಿಬಿಟ್ರು. ಹಾಗೆ ಅದನ್ನೆಲ್ಲ ವಿಜುವಲ್ಸ್ ಬಿಡಿ, ಎಲ್ಲ ವಿಜುವಲ್ಸ್ ಬಿಡಿ. ನೋಡಿ, ಅಲ್ಲಿ DJ ಹಾಕೊಂಡು ಕುಣಿತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ನೋಡಿ ಕಲ್ಲು ಬಂದು ಬಿದ್ದಿರುವಂತದ್ದು, ಗಣೇಶನಿಗೆ ಮಾಡಿರುವಂತ ಅಪಮಾನ ಇದು. ಯಾರು ಹೊತ್ಕೊಳ್ತಾರೆ ಇದ್ರ ಜವಾಬ್ದಾರಿ? ಅಲ್ಲಿನ ಉಸ್ತುವಾರಿ ಸಚಿವರು ಹೊತ್ಕೊಳ್ತಾರಾ? ಅಥವಾ ಮಾನ್ಯ MLA ಸಾಹೇಬ್ರು KM ಉದಯ್ ಅವರೇ ನೀವು ಹೊತ್ಕೊಳ್ತೀರಾ? ಮಾತಾಡೋಕೊಬ್ರು ಬರ್ತಾ ಇಲ್ಲ. ಹೀಗಾಗ್ಬಿಡ್ತು. ಇವ್ರ ಮೇಲೆ ಏನ್ ಕ್ರಮ? ಮುಂದೆ ಇಂತಹ ಒಂದು ಘಟನೆ ಆಗಬಾರ್ದು. ಅದಕ್ಕೇನು ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ಯಾರು ಮಾತಾಡೋದಿಲ್ಲ. ಮೊನ್ನೆ ಈದ್ ಮಿಲಾದ್ ಆಯ್ತು, ಏನಾದ್ರೂ ಘಟನೆ ಆಯ್ತಾ? ಯಾವನ ಬಂದು ಎಂಜಲು ಉಗ್ದದ್ನಾ? ಅಥವಾ ಯಾವನ ಬಂದು ಕಲ್ಲು ತೂರಾಟ ಮಾಡಿದ್ನಾ? ಹಾಗಾದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ಆದ್ರೆ ನಿಮ್ಗೆ ಯಾರಿಗೂ ಧಕ್ಕೆ ಆದಾಗ ಅಲ್ಲ. ಹಾಗಾದ್ರೆ ಹಿಂದೂಗಳ ಏನು ಮಾಡಿದ್ರು ಹಿಂದೂಗಳಿಗೆ ಓಕೆ. ಅನ್ಯ ಕೋಮಿನವರು ಈ ರೀತಿಯಾದಂಥ ಅಹಿತಕರ ಘಟನೆ ಮಾಡ್ತಾ ಹೋದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗುತ್ತೆ. ಈಗ ಮಂಡ್ಯ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು. ಏನಾಗಿದೆ ಅಂತ ಹೇಳಿದ್ರೆ, ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಗಣಪತಿ ಮೂರ್ತಿ ಮೇಲೆ ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲು ಹಾಕಿ ಕಬ್ಬಿಣದ ರಾಡ್ಗಳನ್ನ ತೂರಿದ ಘಟನೆ ಇದು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಭಾನುವಾರ ನಡೆದಿರುವಂಥದ್ದು. ನಿನ್ನೆ ರಾತ್ರಿ ಇದ್ರ ಬೆನ್ನಲ್ಲೇ ಧಾರ್ಮಿಕ ಕೇಂದ್ರವೊಂದರ ಮೇಲೆ ಕಲ್ಲು ತೂರಾಟ ಕೂಡ ನಡೆದೋಯ್ತು. ಅವ್ರು ಹೊಡೆದ್ರೆ ಇವರು ಸುಮ್ಮನೆ ಇರಬೇಕಾ? ಇವರು ಹೋಗಿ ಹೊಡೆದು ಬಿಟ್ರು. ಬಳಿಕ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು 2 ಗುಂಪುಗಳು ಪರಸ್ಪರ ಕಲ್ಲೆದಿಸಿಕೊಂಡಿದ್ದಾರೆ. ಇವ್ರು ಕಲ್ಲು ಹೊಡೆದ್ರು, ಅವರು ಕಲ್ಲು ಹೊಡೆದ್ರು. ಈ ವೇಳೆ ಪೊಲೀಸರು ಸೇರಿ 30 ಜನ ಗಾಯಗೊಂಡಿದ್ದಾರೆ. ಪೊಲೀಸ್ನವರು ಸೇರಿ 30 ಜನ ಪೊಲೀಸ್ ಠಾಣೆಗೆ ಹೋಗಿ ಕಲ್ಲು ಹೊಡಿತಾರೆ, ಪೊಲೀಸ್ ಠಾಣೆಗೆ ಹೋಗಿ ಬೆಂಕಿ ಹಾಕ್ತಾರೆ. ಆಮೇಲೆ ಅವ್ರನ್ನ
ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ದುಸ್ಥಿತಿ. ಇದು ವೋಟ್ ಬ್ಯಾಂಕ್ ರಾಜಕಾರಣ ನಡೀತಾ ಇದೆ ಅಷ್ಟೇ ಬಿಟ್ರೆ ಯಾವುದೇ ಮಾನವೀಯತೆ ಇಲ್ಲ. ಮಾನವೀಯತೆ ಅನ್ನೋದು ಸತ್ತು ಹೋಗ್ಬಿಟ್ಟಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈ ಅನ್ಯ ಕೋಮಿನವರು ಗಲಾಟೆ ಮಾಡ್ತಾರೆ, ಈ ತರ ಎಲ್ಲ ಬರುತ್ತೆ, ಕಲ್ಲು ತೂರಾಟ ಮತ್ತೊಂದು ಮಗದೊಂದು. ಎಷ್ಟೋ ಜನ ಮಹಿಳೆಯರಿದ್ರು ಗಣೇಶ ಚತುರ್ಥಿ ಸಂದರ್ಭದಲ್ಲಿ, ಅವರ ಭಾವನೆಗೆ ಧಕ್ಕೆ ಆಯ್ತು. ಮಹಿಳೆಯರು ಎಷ್ಟೋ ದಿವಸದಿಂದ ಪೂಜೆ ಪುನಸ್ಕಾರ ಮಾಡಿಕೊಂಡು ಎಷ್ಟು ಭಕ್ತಿ ಭಾವದಿಂದ ಬಂದಿರ್ತಾರೆ ಅಂತ ಕಲ್ಲು ಹೊಡೆದಂತ ಸಂದರ್ಭದಲ್ಲಿ ಯಾರ್ದು ಹಣೆಗೆ ಬಿದ್ರೆ, ಮಹಿಳೆಯರು ಮಾತ್ರ ಅಲ್ಲ ಪುರುಷರು ಇರ್ತಾರೆ, ವೃದ್ಧರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಹಣೆಗೋ ಕಲ್ಲು ಬಿದ್ದಿದ್ರೆ ಮಗುಗಳನ್ನ ಇಟ್ಕೊಂಡು ಬರ್ತಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಏನಾಗುತ್ತೆ ಹಾಗಾದ್ರೆ ಪರಿಸ್ಥಿತಿ? ಏಕಾಏಕಿ ಕಲ್ಲು ಹೊಡೆದು ಬಿಟ್ರೆ ನಾಳೆ ಇವ್ರು ಹೊಡೆದ್ರೆ ಇವರೆಲ್ಲರೂ ಕೂಡ ಸುಮ್ಮನೆ ಇರ್ತಾರೆ. ಹಾಗಾದ್ರೆ ನೋಡಿ, ಈ ಗುಂಪುಗಳನ್ನ ಚೆದರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಶುರು ಮಾಡ್ಕೊಂಡ್ರು. ಅಷ್ಟೊತ್ತಿ ಮತ್ತೂ ಇಷ್ಟು ಗಾಯಗಳಾಗಿ ಹೋಯ್ತು. ಸೊ ಈ ಲಾಠಿ ಚಾರ್ಜ್ ಇಂದ ಸಾಕಷ್ಟು ಜನರಿಗೆ ಗಾಯಗಳಾಯಿತು. ಚಾಪ್ಲಿ ಗಿಪ್ಲಿ ಎಲ್ಲ ಬಿಟ್ಟು ಅಲ್ಲಿಂದ ಕಾಲ್ ಕಿತ್ತು ಓಡೋಗ್ಬಿಟ್ರು ಪಾಪ. ಈ ಕ್ರಮ ಎಷ್ಟು ಮಟ್ಟಿಗೆ ಸರಿ ಅಂತ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಸೊ ಈ ಗಲಭೆ ಆಗಬಹುದು ಎನ್ನುವಂತ ಭೀತಿಯಿಂದ ಪೊಲೀಸರು ಮತ್ತೊಂದು ಸುತ್ತು ಮತ್ತೆ ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ ಜನರನ್ನ ಚೆದರಿಸುವಂತ ನಿಟ್ಟಿನಲ್ಲಿ. ಸದ್ಯ ಮಧುರ್ನಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಬೇಕಾದರೂ ಮತ್ತೆ ಬುಗಿಲೇಳುವಂತ ಸಾಧ್ಯತೆ ಇದೆ. ಬೂದಿ ಮುಚ್ಚಿದ ಕೆಂಡ ಇದು ನಿನ್ನೆ ಮಾತ್ರ ನಡೆದಿರುವುದಂತಲ್ಲ, ಈ ಹಿಂದೆ ಕೂಡ ಆಗಿದೆ ಇಂಥದೇ ಪರಿಸ್ಥಿತಿ. ಮತ್ತೆ ಮತ್ತೆ ಮರುಕಳಿಸ್ಕೊಂಡು ಹೋಗ್ತಾನೆ ಇದೆ. ಈ ಘಟನೆಯನ್ನು ಖಂಡಿಸಿ ಬಿಜೆಪಿ ಹಾಗೆ ಹಿಂದೂ ಪರ ಸಂಘಟನೆಗಳು ಮದ್ದೂರು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಗಲಾಟೆ ಹಿನ್ನೆಲೆಯಲ್ಲಿ ಭಗ್ನಗೊಂಡು ಅನಾಥವಾಗಿ ರಸ್ತೆಯಲ್ಲಿ ಬಿಟ್ಟು ಹೋಗಲಾಗಿರುವಂತಹ ಗಣೇಶ ಮೂರ್ತಿಯನ್ನ ಪೊಲೀಸರೇ ವಿಸರ್ಜನೆ ಮಾಡಿದ್ದಾರೆ. ಎಷ್ಟು ದಿವಸದಿಂದ ಗಣೇಶ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿ ಪುನಸ್ಕಾರ ಮಾಡಿ ಶ್ರದ್ಧೆ ಭಕ್ತಿಯಿಂದ ಅದಕ್ಕೆ ಎಲ್ಲ ರೀತಿಯಾದಂಥ ಏನು ಧಾರ್ಮಿಕವಾಗಿ ಏನು ಸಲ್ಲಬೇಕು ಅಂತ ಪೂಜೆ ಪುನಸ್ಕಾರ ಮಾಡಿ ಹೊಡಪೆಟ್ಟೆಲ್ಲ ಶುರುವಾಗಿ ಕಲ್ಲು ತೂರಾಟ ಎಲ್ಲ ಆಗಿ ರೋಡಲ್ಲಿ ಗಣೇಶನ್ ಬಿಟ್ಟು ಅಲ್ಲಿಂದ ಹೋಗ್ಬಿಟ್ರು. ಇನ್ನೇನು ಮಾಡ್ತಾರೆ ಲಾಠಿ ಚಾರ್ಜ್ ಮಾಡಿದ್ರೆ? ಬೇರೆ ಯಾವುದೋ ಅನ್ಯ ಕೋಮಿನವ್ರದಲ್ಲ ಈ ತರ ಗಲಾಟೆ ಆದ್ರೆ ಲಾಠಿ ಚಾರ್ಜ್ ಮಾಡಕ್ ಹೋಗಲ್ಲ. ಗಣೇಶ ಮೂರ್ತಿ ಸಂದರ್ಭದಲ್ಲೇ ಮಾಡ್ತಾರೆ. ಬೆಂಗಳೂರಲ್ಲಿ ಇಂಥ ಘಟನೆ ಆಗಿ ಪಾಪ ಗಣೇಶನ್ನೇ ಜೈಲಿಗೆ ಹಾಕ್ಬಿಟ್ಟಿದ್ರು. ಎಂಥ ಸರ್ಕಾರ ರೀ, ದೌರ್ಭಾಗ್ಯ ಇದು ನಮ್ದು. ನೋಡಿ, ಚೆನ್ನೇಗೌಡ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವಂಥ ಈ ಗಣೇಶ ಮೂರ್ತಿಯನ್ನ ಭಾನುವಾರ ಸಂಜೆ ಅಂದರೆ ನಿನ್ನೆ ಸಂಜೆ ವಿಸರ್ಜನೆಗಾಗಿ ಡಿಜೆಯೊಂದಿಗೆ ಸಂಭ್ರಮದಿಂದ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಮೆರವಣಿಗೆ ವೇಳೆ ರಾಮ್ ರಹೀಂ ನಗರದ ಮುಬಾರಕ್ ವೃತ್ತದ ಮಸೀದಿ ಮುಂಭಾಗದಿಂದ ಹೋಗುವಾಗ ಡಿಜೆ ಬಳಸಿ ಕೇಸರಿ ಬಾವುಟಗಳೊಂದಿಗೆ ಯುವಕರು ನೃತ್ಯ ಮಾಡ್ತಾ ಇದ್ರು. ಏನು ಸಮಸ್ಯೆ ಇದೆ? ಮಸೀದಿ ಮುಂಭಾಗದಲ್ಲಿ ರೋಡ್ ಇಲ್ವಾ? ರೋಡ್ ಸಾರ್ವಜನಿಕರದಲ್ವಾ? ಮಸೀದಿ ಒಳಗಡೆ ಬಂದು ಕಂಪೌಂಡ್ ಒಳಗಡೆ ಬಂದು ಡಿಜೆ ಹಾಕೊಂಡು ಕಲ್ಲು ತೂರಾಟ ಮಾಡಿಕೊಂಡು ಅಥವಾ ಕೇಸರಿ ಬಾವುಟ ಹಾಕೊಂಡು ಏನಾದರೂ ಮಾಡಕ್ ಹೋದ್ರಾ ಹಿಂದೂ ಮುಖಂಡರು? ಇಲ್ಲ ತಾನೆ, ಪಬ್ಲಿಕ್ ರೋಡ್ ತಾನೇ ಅದು. ಈಗ ನಿಮ್ದು ಈದ್ ಮಿಲಾದ್ ಮತ್ತೊಂದು ರಂಜಾನ್ ಇರುವಂಥ ಸಂದರ್ಭದಲ್ಲಿ ಪಬ್ಲಿಕ್ ರೋಡಲ್ಲಿ ನೀವೆಲ್ಲ ಇರಲ್ವಾ? ಹಾಗಾದ್ರೆ ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗತ್ತಾ? ನಮಾಜ್ ಮಾಡಲ್ವಾ? ಹಾಗಾದ್ರೆ ಇಲ್ಲೇ ಚಾಮರಾಜಪೇಟೆಲೆಲ್ಲ ಮಾಡಲ್ವಾ? ಹಾಗಾದ್ರೆ ನಮಾಜ್ ಮಾಡಿ ಏನಾದರೂ ಅಡ್ಡಿಪಡಿಸ್ತಾರಾ? ಇಲ್ಲ ತಾನೆ. ಅವ್ರ ಮೆರವಣಿಗೆ ಅದೇ ರೋಡಲ್ಲಿ ಹೋಗ್ಬೇಕು. ಒಂದೇ ನೀವು ಆ ಮಸೀದಿನ ದೂರ ಮಾಡ್ಕೋಬೇಕಾಗತ್ತೆ, ಆಚೆ ಕಡೆ ಎಲ್ಲರೂ ಮಾಡಬೇಕು. ಈ ತರ ಮೆರವಣಿಗೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಇನ್ನೇನ್ ಮಾಡೋಕ್ಕಾಗತ್ತೆ? ನಿಮ್ಗೆ ಅದು ಆಗೋಲ್ಲ ಇದು ಆಗೋಲ್ಲ ಅಂತ ಇನ್ನೇನ್ ಮಾಡ್ಬೇಕು? ಮಸೀದಿನೇ ಸ್ಥಳಾಂತರ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಪಬ್ಲಿಕ್ ರೋಡಲ್ಲಿ ಬಂದು ನಿಮ್ಗೇನ್ ತೊಂದರೆ? ಅವ್ರ ಪಾಡಿಗೆ ಅವರು ಡಿಜೆ ಹಾಕೊಂಡು ಆ ಬಾವುಟ ಹಾಕೊಂಡು ಏನ್ ಸಮಸ್ಯೆ ಏನು? ನೀವು ಈಗ ಅದೇ ತರ ಮಾಡಿ ನಿಮ್ಮ ಮೆರವಣಿಗೆ ಇರುವಂತಹ ಸಂದರ್ಭದಲ್ಲಿ ಅದೇ ತರ ಪಬ್ಲಿಕ್ ರೋಡಲ್ಲಿ ನೀವು ಹೋಗ್ತೀರಾ. ಎಷ್ಟೋ ದೇವಸ್ಥಾನ ರೋಡ್ ಸೈಡಲ್ಲಿ ಇರುತ್ತೆ, ನಿಮ್ಮ ಮೆರವಣಿಗೆ ಸಂದರ್ಭದಲ್ಲಿ ಹೋಗಲ್ವಾ? ಹಾಗಾದ್ರೆ ನೀವು ಬಾವುಟಗಳನ್ನು ಹಿಡ್ಕೊಂಡು ಹೋಗಲ್ವಾ? ಹಾಗಾದ್ರೆ ಸೇಮ್ ಟು ಸೇಮ್ ಇದೇ ತರ ಆಗು ಹೋಯ್ತು. ಸೊ ಇದಾದ ನಂತರ ಗಣೇಶ್ ಮೂರ್ತಿ ಮತ್ತು ಯುವಕರ ಮೇಲೆ ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲನ್ನ ತೂರಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಯುವಕರು ಪ್ರತಿಯಾಗಿ ಪಕ್ಕದಲ್ಲೇ ಇದ್ದ ಮಸೀದಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಈಗ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸುವಂಥ ಕಾಲ ಹೋಗ್ಬಿಡ್ತು. ಎಲ್ಲ ಬಿಸಿ ರಕ್ತದ ಯುವಕರು, ಆ ಕಾಲ ಹೋಯ್ತದು. ಒಂದು ಕೆನ್ನೆಗೆ ಹೊಡೆದಂಥ ಸಂದರ್ಭದಲ್ಲಿ ಬಾ ಇನ್ನೊಂದು ಕೆನ್ನೆ ಇದೆ ನನಗೆ ಹೊಡಿ ಅನ್ನುವಂಥ ಕಾಲ ಯಾವಾಗಲೇ ಸತ್ ಹೋಯ್ತು. ಅವ್ರು ಹೊಡೆದ್ರೆ ತಿರುಗಿ ಇವರು ಹೊಡೆಯುವಂಥ ಕಾಲ ಇವಾಗ ಬಂದಿದೆ. ಹಾಗೆ ಹೊಡೆದು ಬಿಟ್ರು ಇವರು. ಸೊ ಇದರಿಂದ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. ಮೆರವಣಿಗೆ ವೇಳೆ ಭದ್ರತೆಯಲ್ಲಿದ್ದ ಪೊಲೀಸರು, ಗೃಹರಕ್ಷಕ ದಳ ಸಿಬ್ಬಂದಿ ಸೇರಿದಂತೆ ಎರಡೂ ಸಮುದಾಯಗಳ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿತ್ತು. ತಕ್ಷಣ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಎರಡು ಗುಂಪುಗಳನ್ನು ಚೆದುರಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ಹರಸಾಹಸ ಪಟ್ಟರು.
ಸೊ ಈ ಸಂದರ್ಭದಲ್ಲಿ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಲಾಯಿತು. ಘಟನೆ ಹಿನ್ನೆಲೆ ಇಡೀ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಯಿತು. ಇದನ್ನು ಮುಂಚೆನೇ ಮಾಡಿದರೆ 60-70 ಜನ ಗುಂಪು ಬಂದು ಹೊಡೆಯೋದಾದರೂ ತಪ್ಪಿತ್ತು. ಈ ಘಟನೆ ಹಿನ್ನೆಲೆಯಲ್ಲಿ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದ ಪ್ರವಾಸಿ ಮಂದಿರ ವೃತ್ತದಿಂದ ಪೇಟೆಯ ರಸ್ತೆಗಳಲ್ಲಿನ ಎಲ್ಲ ಅಂಗಡಿಗಳನ್ನು ಪೊಲೀಸರು ಬಂದ್ ಮಾಡಿಸಿದ್ದಾರೆ. ನಾಳೆ ಮತ್ತೇನಾದರೂ ತೊಂದರೆ ಆಗಬಾರ್ದು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಎಎಸ್ಪಿ ತಿಮ್ಮಯ್ಯ, ಮಂಡ್ಯ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಪ್ರಸಾದ್, ಮಳವಳ್ಳಿ ಡಿವೈಎಸ್ಪಿ ಕೃಷ್ಣಪ್ಪ ಆಗಮಿಸಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪಡೆದುಕೊಂಡಿದ್ರಂತೆ. ಜಿಲ್ಲೆಯ ವಿವಿಧ ಠಾಣೆಗಳ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಒಂದು KSRP DAR ತಂಡವನ್ನು ಭದ್ರತೆಗೆ ನಿಯೋಜನೆ ಮಾಡಲಾಯಿತು. ಈಗ ಕೋಟೆ ಹೊಡ್ಕೊಂಡು ಹೋದ್ರ ಮೇಲೆ ಭದ್ರತೆ ಕೊಟ್ಟರೆ ಏನು ಸಂಬಂಧ? ಆ ಥರ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇಡೀ ಕೋಟೆ ಒಳಗಡೆ ನುಗ್ಗಿಬಿಟ್ಟು ಕೊಳ್ಳೆ ಹೊಡ್ಕೊಂಡು ಹೋದ್ರ ಮೇಲೆ ಇವರು ಭದ್ರತೆ ಅಂತ ಹೇಳ್ಕೊಂಡು ಕೋಟೆ ಬಾಗ್ಲಾಕ್ದಂಗೆ ಆಯಿತು ಪರಿಸ್ಥಿತಿ. ಗಣಪತಿ ವಿಸರ್ಜನೆ, ಎರಡು ಗುಂಪುಗಳ ನಡುವಿನ ಘರ್ಷಣೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿಬಿಟ್ರು. ಈ ವೇಳೆ ಕಲ್ಲು ತೂರಾಟ ಮತ್ತು ಜನರ ನೂಕುನುಗ್ಗಲಿನಲ್ಲಿ ಗಣೇಶ ವಿಗ್ರಹ ಭಗ್ನಗೊಂಡು ಅನಾಥವಾಗಿದೆ. ಭಗ್ನ ಆಯಿತು ಗಣೇಶ ವಿಗ್ರಹ. ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದನ್ನು ಈ ರೀತಿಯಲ್ಲಿ ಭಗ್ನಗೊಳಿಸ್ಬಿಟ್ರು. ಈ ಹಿನ್ನೆಲೆಯಲ್ಲಿ ಗಣೇಶ ಮೂರ್ತಿಯನ್ನು ಪೊಲೀಸರೇ ವಶಕ್ಕೆ ತೆಗೆದುಕೊಂಡ್ರು. ಉಪ್ಪಿನಕೆರೆಯಲ್ಲಿ ರಾತ್ರಿ ವಿಸರ್ಜನೆ ಮಾಡಿದ್ದಾರೆ. ಮೆರವಣಿಗೆ ಪಟ್ಟಣದ ರಾಮ್ ರಹೀಂ ನಗರ ಬಳಿಯ ಮಸೀದಿ ಬಳಿ ಬಂದಾಗ ಏಕಾಏಕಿ 60-70 ಮುಸ್ಲಿಂ ಯುವಕರು ಕಲ್ಲು ತೂರಾಟ ಮಾಡಿದ್ದಾರೆ. 60-70 ಜನ ಯಾವನಿದ್ದ ಅವನ್ನೆಲ್ಲ ಬಡ್ದು ಒಳಗಡೆ ಹಾಕಬೇಕು. ಇನ್ನೊಂದು ಗಣೇಶ ಚತುರ್ಥಿ ಬರೋ ತನಕ ಅವನು ಒಳಗಡೆನೇ ಇರಬೇಕು, ಇನ್ನು ಮಾಡಬಾರ್ದು ಅಂತ ಕೆಲಸ. ಸೊ ಅಲ್ಲೇ ಇರುವಂತ ಅಕ್ಕಪಕ್ಕದಲ್ಲಿರುವಂತ ಗುಜರಿಯಿಂದ 5-6 ಕಬ್ಬಿಣದ ರಾಡ್ಗಳನ್ನು ಕೂಡ ಎಸೆದಿದ್ದಾರೆ. ಅದರಿಂದ ಗಣೇಶ ವಿಗ್ರಹ ಭಗ್ನಗೊಂಡಿದೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಲ್ಲೇ ಪಕ್ಕದಲ್ಲಿ ಗುಜರಿ ಅಂಗಡಿ ಇದೆ ಅಂತೆ, ಆ ಗುಜರಿ ಅಂಗಡಿಯಿಂದ ರಾಡ್ಗಳನ್ನು ಕೂಡ ಎಸೆದಿದ್ದಾರೆ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಕೇವಲ ಮಂಡ್ಯ ಮಾತ್ರ ಅಲ್ಲ, ಸಾಗರದಲ್ಲೂ ಕೂಡ ಇಂಥದೇ ಅಹಿತಕರ ಘಟನೆ ನಡೆದೋಗ್ಬಿಟ್ಟಿದೆ. ಗಣಪತಿ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ವೇಳೆ ಅನ್ಯಕೊಮ್ಮಿನ 2 ಬಾಲಕರು ಗಣಪತಿ ಮೂರ್ತಿಯ ಮೇಲೆ ಉಗುಳಿದ್ದ ಘಟನೆ ಶಿವಮೊಗ್ಗ ಸಾಗರದಲ್ಲೂ ಕೂಡ ನಡೆದೋಗ್ಬಿಟ್ಟಿದೆ. ಸಾಗರ ಪಟ್ಟಣದಲ್ಲಿ ಘಟನೆ ಸಂಬಂಧ ಪೊಲೀಸರು ಬಾಲಕರನ್ನು ವಶಕ್ಕೆ ಪಡೆದಿದ್ದಾರೆ. ಘಟನೆ ಸಂಬಂಧ ಬಾಲಕರ ತಾಯಿ ಖೈರುನ್ನಿಸಾ ಹಿಂದೂ ಸಮಾಜದ ಕ್ಷಮೆ ಕೇಳಿದ್ದಾರೆ. ನಿಮಗೆ ಕ್ಷಮೆ ಯಾರಿಗೆ ಬೇಕ್ರಿ? ನಿಮ್ಮ ಕ್ಷಮೆ ಆ ಬಾಲಕರಿಗೆ, ಅಯೋಗ್ಯ ಬಾಲಕರಿ ಮಕ್ಕಳಿಗೆ ಬುದ್ಧಿ ಹೇಳಿ. ಈ ಚಿಕ್ಕ ಮಕ್ಕಳೇ ಈ ರೀತಿಯಾಗಿ ಶುರು ಮಾಡ್ತಾರಂತ ಹೇಳಿದ್ರೆ ನೆಕ್ಸ್ಟ್ ದೊಡ್ಡವರಾದ್ರ ಮೇಲೆ ಇನ್ನೇನು ಮಾಡ್ಬೋದು? ಅವರು ದೇಶವನ್ನೇ ಹಾಳು ಮಾಡಿ ಬಿಡ್ಬೋದು. ಅವರು ಆ ಸಣ್ಣಕ್ಕಿರ್ಬೇಕಾದ್ರೆ ಬುದ್ಧಿ ಹೇಳಿ ಅವರಿಗೆ. ನೀವು ಕ್ಷಮೆ ಕೇಳಿ ಏನು ಪ್ರಯೋಜನ ಇಲ್ಲ. ನೀವು ದೊಡ್ಡತನ ಮೆರೆದಿದ್ರಿ, ತಾಯಿ ಸ್ಥಾನ ಅದನ್ನು ನೀವು ಮೆರೆದಿದ್ರಿ. ಆದರೆ ಆ ಮಕ್ಕಳಿಗೆ ಬುದ್ಧಿ ಹೇಳಿ. ನಾಳಿನ ದಿವಸ ಒಂದು ಸ್ವಲ್ಪ ಉದ್ಧಾರ ಆದರೂ ಆಗಲಿ ನಮ್ಮ ದೇಶ. ಸುಮ್ಮನೆ ಬಂದ್ಬಿಟ್ಕೊಂಡು ಇಲ್ಲಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಕಲ್ಲು ಹೊಡೆಯೋದು, ಉಗ್ಳೋದು, ಮಾಡೋದು, ನಾಚಿಕೆ ಮಾನ ಮರ್ಯಾದೆ ಇಲ್ದವರು. ಏನು ಮಾಡ್ತು ಗಣೇಶ? ಏನು ಮಾಡ್ತು? ನಿಮ್ಮ ಮನೆ ಬಾಗಿಲಿಗೆ ಬಂದು ಏನಾದರೂ ಹೊಡೆಯೋಕೆ ಹೋಯ್ತಾ? ಅವರವರ ಧಾರ್ಮಿಕ ಹಕ್ಕು ಎಲ್ಲರಿಗೂ ಇದೆ. ಆರ್ಟಿಕಲಲ್ಲಿ ಧಾರ್ಮಿಕ ಹಕ್ಕಿಗೆ ಧಕ್ಕೆ ತರುವಂಥವ್ರು, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ವಿಚಾರ ಇವೆಲ್ಲವೂ ಕೂಡ. ಇದು ಮಂಡ್ಯದ ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಕೇವಲ ಮಂಡ್ಯ ಮದ್ದೂರು ಮಾತ್ರ ಅಲ್ಲ, ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳು ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗ್ಬಿಟ್ಟಿದೆ. ಆಮೇಲೆ ಕ್ಷಮೆ ಕೇಳೋದು, ಆಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ಒಳಗಡೆ ಹಾಕಿದಂಥ ಸಂದರ್ಭದಲ್ಲಿ ಹೊರಗಡೆ ಓಡೋಡ್ ಬರೋದು, ಆಮೇಲೆ ಬೇಲ್ ಪಡೆಯುವಂಥ ನಿಟ್ಟಲ್ಲಿ ಅವರ ತಾಯಿ ತಂದನ್ನು ಯಾವುದೋ ಮಿನಿಸ್ಟರ್ ಮನೆ ಮುಂದೆ ಹೋಗ್ಕೊಂಡು ಅಳೋದು, ಗೊಳೋ ಅಂತ ಅಳೋದು. ಆಮೇಲೆ ಅವರು ಕಣ್ಣೀರ ಧಾರೆಗೆ ಫುಲ್ ಮನ ಕಲಕುವಂಥ ಘಟನೆ ನಡೆದೋಗ್ಬಿಟ್ಟು ಬೇಲ್ ಕೊಡ್ಸೋಕೆ ಓಡೋದು ಕೋರ್ಟ್ ಮುಂದೆ. ಆ ಧಾರ್ಮಿಕ ಮುಖಂಡರೆಲ್ಲ ಇದ್ದವರಲ್ಲ, ಅವ್ರು ಬುದ್ಧಿ ಹೇಳಬೇಕು. ಯಾವನೋ ಏನೋ ಮಾಡ್ತಾ ಅಂತ ಹೇಳ್ಕೊಂಡ್ಬಿಟ್ಟು ಊರಾಗಿದ್ದವರೆಲ್ಲ ಅದೇ ಪರಿಸ್ಥಿತಿ ಆದರೆ ಊರಿನ ಗಣೇಶನ ಪರಿಸ್ಥಿತಿ ಏನಾಗಬೇಕು? ಹಾಗಾದರೆ